ನೆಂಟರು ಬರೋವಾಗ ಎಷ್ಟು ಖುಷಿ ಇರುತ್ತೋ ಅವರು ಹೋಗೋವಾಗ ಅಷ್ಟೇ ಬೇಜಾರಾಗ್ಬಿಡುತ್ತೆ. ಇದು ವಾಸ್ತವ, ನಾವು ತಿಳ್ಕೊಳ್ಳೇಬೇಕು. ಅವರು ಇರೋಕ್ಕಾಗಲ್ಲ, ನಾವು ಇರಿಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ತಂಗಿದೀರು ಗಂಡದೀರು ಕಳಿಸ್ಕೊಟ್ಟಿದ್ರು. ಅವ್ರು ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾನು ಯಾವಾಗಾದರೂ ಅವ್ರ ಫಂಕ್ಷನ್ಗೆ ಹೋಗಿ ಬರಬೇಕು. ಅವ್ರು ಹೇಳಿದ್ರೆ ಖಂಡಿತ ಹೋಗ್ತೀನಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್, ಮನೆ ಫುಲ್ಲು ಖಾಲಿ ಮಾಡಿ ಎಲ್ಲ ಹೊಳ್ತವ್ರೆ ನೆಂಟರು. ಇವಾಗ ನಾನು ನನ್ನ ಮಗಳು ಇವಾಗ ಕೆಲಸ ಮಾಡ್ಕೊಬೇಕು. ಏನು ಕೆಲಸ ಅಂತ ಅಂದರೆ ಇವಾಗ ಪಾತ್ರೆ ಬಟ್ಟೆ, ಇವಾಗ ಮಾಮೂಲಿ ನಾವು ದೇವ್ರ ಕಾರ್ಯ ಮಾಡೋಕ್ಕೆ ಎಷ್ಟು ನಾವು ಕ್ಲೀನ್ ಮಾಡ್ಕೊಂಡ್ವೋ, ಕಾರ್ಯ ಎಲ್ಲ ಆದಮೇಲೆ ಅಷ್ಟೇ ಕ್ಲೀನ್ ಮಾಡಬೇಕು. ಅಷ್ಟೇ ಕೆಲಸ ಇರುತ್ತೆ, ಅಷ್ಟೇ ಬಟ್ಟೆಗಳು ಇರ್ತವೆ, ಪಾತ್ರೆಗಳೆಲ್ಲ ಇರ್ತವೆ. ಇವಾಗ ಅವೆಲ್ಲ ತೊಳೆದ್ಬಿಟ್ಟು ಮ್ಯಾಲ್ಕಾಕ ಅಂತದನ್ನ ನಾನು ನನ್ನ ಮಗಳು ಲಾವಣ್ಯ 3 ಜನ ಸೇರ್ಕೊಂಡು ಮಾಡಬೇಕು. ಅಲ್ಲ ಫ್ರೆಂಡ್ಸ್, ನಾನು ಓದ್ತವ್ರಲ್ಲ ಅಂತ ಬೇಜಾರಾಗಿ ವಿಡಿಯೋ ಮಾಡ್ತಾಯಿದ್ರೆ ನಮ್ಮ ರಮ್ಮಿ ಏನಂತಾಳೆ, ಸಕ್ಕರೆ ಟೀ ಸೊಪ್ಪನ್ನೆಲ್ಲ ಈಗಾದರೂ ಉಳಿತಾಯ ಮಾಡೋಕ್ಕೆ ನಾನು ಓದ್ತಾಯಿದ್ದೀನಿ ಅಂತ. ನನಗಲ್ಲಿ ಬೇಜಾರಾಗ್ತೈತೆ, ಎಲ್ಲ ಓದ್ತವ್ರಲ್ಲಪ್ಪ ಬಿಟ್ಟು ಅಂತ ಆ ಥರ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾವಳು ನೋಡಿ ರಮ್ಯಾ. ಇನ್ನೊಂದ್ಸಲಿ ನಾನು ಅವ್ರ ಮನೆಗೆ ಹೋಗಿ ಬರಬೇಕು ಫ್ರೆಂಡ್ಸ್. ಹೋಗ್ತೀನಿ ಇಷ್ಟರೊಳಗೇನೆ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸಮಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ದೇವಿಕಾ ಸಮಿ. ನೋಡಿ ಇಳು ಮಾಡ್ತಾ ಇರೋದು. ಒಂದು ಲೋಟ ಟೀನು ಒಂದು ಬನ್ನು ಕೊಟ್ಬಿಟ್ಟು ಇಷ್ಟು ಜೋಳ ಕುಯ್ಸವ್ರಿ. ಹಾಂ ಫ್ರೆಂಡ್, ಒಂದು ಲೋಟ ಟೀನು ಒಂದು ಬನ್ಗೆ ಜೋಳ ಕುಯ್ ಕೊಡೋಕ್ಕಾಗಲ್ವಾ ಫ್ರೆಂಡ್ಸ್? ಹೇಳಿ ನೀವು. ಟೀ 10 ರೂಪಾಯಿ, ಬನ್ನು 5 ರೂಪಾಯಿ, 15 ರೂಪಾಯಿ. 15 ರೂಪಾಯಿಗೆ ಇತ್ತು. 15 ರೂಪಾಯಿ ಕೂಲಿ. ಈ ಫ್ರೆಂಡ್ಸ್, ಈ ಕಡೆ ಇರೋ ನಾನು ಕುಯ್ದಿರೋದು, ಆ ಕಡೆ ಲೈನಲ್ಲಿರೋವು ಲಾವಣ್ಯ. ಅದೆಲ್ಲ ಇಲ್ಲ, ನಾನೇ ಕುಯ್ದಿರೋದು ಎಲ್ಲಾನು. ಸುಳ್ಳು ಹೇಳ್ಬೇಡ ಕಣಿಲ್ಲ, ನಾನೇ ಕುಯ್ದಿರೋದೆಲ್ಲ. ಸುಳ್ಳು ಹೇಳ್ಬೇಡ, ನಾನೇ ಕುಯ್ದಿರೋದು. ನೋಡಿ ಫ್ರೆಂಡ್ಸ್, ಇವಾಗ ಇವತ್ತಿನ ಲಗ್ನ ಜೋಳ ಕುಯ್ಯತ್ತವಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮಕ ಏನು ತೊಳಿದಂಗೆ ಬಿಡು, ಪರವಾಗಿಲ್ಲ. ಇದೇ ರಿಯಾಲಿಟಿ ಮಕ್ಕ ಫ್ರೆಂಡ್ಸ್, ಇದೇ ರಿಯಾಲಿಟಿ. ಯಾವ ಮೇಕಪ್ ಇಲ್ಲ, ಯಾವ ಮೇಕಪ್ ಇಲ್ಲ, ಎಂಥದ್ದು ಇಲ್ಲ. ಎಲ್ಲ ಭಜನೆ ವಿಡಿಯೋ ನೋಡಿರ್ತಾರೆ. ಭಜನೆ ವಿಡಿಯೋ ಇವತ್ತು ಭಜನೆಯಲ್ಲಿ ಚೆನ್ನಾಗಿ ರೆಡಿ ಆಗಿದ್ದು, ಇವತ್ತಿಲ್ಲ. ಭಜನೆಗೆ ಚೆನ್ನಾಗಿ ರೆಡಿ ಆದ್ರೂ ರೆಡಿ ಆಗಿದ್ದೀವಿ ಅಂತ ತೋರ್ಸೋಕ್ಕೂ ಟೈಮ್ ಇಲ್ಲ. ಒಂದು ಫೋಟೋನು ತಗೊಳ್ಳಿ. ಬಳೆ ತೋರ್ಸು ನೀನು. ನಾನು ರಮ್ಯಾ ತೋರಿಸಿದ್ದ ಬಳೆನ ನೀನು ತೋರಿಸಿಲ್ಲ. ಸಾರಿ. ನೋಡಿ ಫ್ರೆಂಡ್ಸ್, ಲಾವಣ್ಯನ ಬಳೆ ಎಲ್ಲ ಕರೆ ಬಳೆ, ಎಲ್ಲ ಕರೆ ಬಳೆ. ಹೊಸ ಹೆಣ್ಣು ಆಗ್ಬಿಟ್ಟವ್ರೆ ಎಲ್ಲರೂ. ಮೆಹಂದಿ 2 ಮಕ್ಕಳನ್ನ ಎತ್ಬಿಟ್ಟು ಈಗ ಹೊಸ ಹೆಣ್ಣು ಥರ ರೆಡಿ ಆಗಿರೋದು ನಾವು. ನನ್ನ ಮದುವೆಗೂ ಹಿಂಗೆ ಮೆಹಂದಿ ಹಾಕೊಂಡಿರಲಿಲ್ಲ ಫ್ರೆಂಡ್ಸ್, ಹಂಗೆ ಮದುವೆ ಆಗಿದ್ದು. ನೀನು ಹಾಕೊಂಡಿದ್ದ? ನೀನು ಹಾಕೊಂಡಿದ್ದ. ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಕಿದ್ಲು ನಮ್ಮಕ್ಕ. ರಮ್ಯಾ ಊರಿಗೆ ಹೋಗಿ ಬರಲಿಲ್ಲ ಭಜನೆಗೆ, ಬೇಜಾರಾಯ್ತು. ಪಾಪಗೆ ಹುಷಾರಿಲ್ವಲ್ಲ. ನನ್ನ ತಂಗಿದಿರಿಬ್ರು ಬಂದಿಲ್ಲ ಫ್ರೆಂಡ್ಸ್. ನಮ್ಮ ಪಾಪುಗೆ ಬಂಟಿಗೆ ಹುಷಾರಿಲ್ಲ. ಹೋದ ವರ್ಷ ತಟ್ಕೊಂಡು ಕೂತಿದ್ದ ಬಂಟಿ. ಪಾಪ ಬೇಜಾರು. ಇವಾಗ ಫ್ರೆಂಡ್ಸ್, ಇವಾಗ ಕೊಟ್ಟಿಗೆ ತೊಳೆಯೋದು ಕೆಟ್ಟೋಗ್ಬಿಟ್ಟದೆ ಫ್ರೆಂಡ್ಸ್. ಇವಾಗ ದನಗಳು ನೋಡೋಕ್ಕಾಯ್ತಲ್ಲ, ಏನು ಮಾಡೋದು, ವಿಡಿಯೋ ಮಾಡೋದು ಬೇಡವೋ ಅನಿಸ್ತೈತೆ. ಶೆಡ್ಡಿಂದು ಹಂಗೆಲ್ಲ ಮಾಡಂಗಿಲ್ಲ, ವಿಡಿಯೋ ಮಾಡಾಕ್ಬೇಕು. ಆದರೆ ಸಗಣಿ ಐತೆ, ಹಂಗಮ್ಮ ವಿಡಿಯೋ ಮಾಡೋಣ. ಸಗಣಿ ಎತ್ತಾಕು, ಸಗಣಿ ಎತ್ತಾಕ್ತೀನಿ. ಅದು ರಚ್ಚಿ ಬಳ್ಕೊಂಬಿಟ್ಟಿರ್ತಾವಲ್ಲ, ಅದೇನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಅವು ಹೆಂಗಿರ್ತಾವೋ ಹಂಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ಇಷ್ಟು ಹುಲ್ಲು ಕುಯ್ದಿರೋ ಅಂಥದ್ದು. ಹುಲ್ಲಲ್ಲ, ಜೋಳ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಜೋಳ. ಆಮೇಲೆ ತೆನೆ ಜೋಳ. ಆಮೇಲೆ ಇನ್ನೇನಿಲ್ಲ, ರಾಗಿ ಹುಲ್ಲು ಐತಿ. ಇನ್ನೇನು ಸಮಾಚಾರ? ನಮ್ದೇನಿಲ್ಲಪ್ಪ. ಚಿಕನ್ ತಿಂದು ಹೆಂಗಾತೈತೆ? ಬೇಡ ಫ್ರೆಂಡ್ಸ್, ಚಿಕನ್ ತಿಂದ್ಬಿಟ್ಟು ಎಲ್ಲಾರ್ಗು ಮಕ್ಕಳು ಅಂತ ಹೊಟ್ಟೆ ನೋವು. ಪಾಪ ಬೆಳಗ್ಗೆಯಿಂದ ಅದಕ್ಕೆ ಇವತ್ತು ಅಂಗನವಾಡಿಗೂ ರಜೆ ಹಾಕ್ಸ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲಾರ್ಗು ಪಾಪ ಅಮ್ಮ ಹೊಟ್ಟೆ ನೋವು ತಮ್ಮ ಅಂತಾಳೆ ವರ್ಷಿಣಿ. ಫ್ರೆಂಡ್ಸ್, ಚಿಕನ್ ತಿಂದು 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 ಹೊಟ್ಟೆ ನೋವು ಭೇದಿ. ಜನ ಜಾಸ್ತಿ ಬರ್ತಾರೆ ಅಂತ ಮಾಡಿದ್ವಿ, ಯಾರು ಬರಲಿಲ್ಲ. ಯಾರು ಬಂದಿಲ್ಲ ಅನ್ನೋದಕ್ಕಿಂತ ನಾವು ಬೇಕು ಅನ್ನೋರು ಬಂದವ್ರೆ ಫ್ರೆಂಡ್ಸ್, ಅಷ್ಟೇ ಖುಷಿ ನಮಗೆ. ಆದರೆ ಬೇಜಾರು ಏನಂದರೆ ರಾದವ್ರು ಬಂದಿಲ್ವಲ್ಲ, ಅದಕ್ಕೋಸ್ಕರ ಬೇಜಾರು ಅಷ್ಟೇನೆ. ಶ್ರಾವಣಕ್ಕೆ ಮಾಡ್ತೀವಲ್ಲ ಶ್ರಾವಣಕ್ಕೆ ಬರ್ತೀವಲ್ಲ, ಶ್ರಾವಣಕ್ಕೆ ನಮ್ಮ ರಾದವ್ರು ಬರ್ತಾರಂತೆ. ಆವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನನ್ನ ತಂಗಿ ಬತ್ತಕೊಳೆ ಅಂತ. ಇವಾಗ ಬಂದಿರೋರು ನನ್ನ ತಂಗಿದ್ದೀರ ಫ್ರೆಂಡ್ಸ್. ನಮ್ಮ ಚಿಕ್ಕಮ್ಮನ ಮಕ್ಳು ಇಬ್ಬರು ಬಂದಿದ್ದರು, ಖುಷಿ ಆಯಿತು. ನಮ್ಮ ರವಿ ರಮ್ಯಾ ಎಲ್ಲ ಸೇರಿ ಕಾರ್ಯ ಮಾಡಿಕೊಟ್ರು. ಬಂದಿರೋದು ಯಾರು? ನೈಟ್ ರಮ್ಯಾ ಬಂದಿರೋದು. ಲಾಗ್ ನೋಡೋರು ಮಕ್ ಹೋಗಿತಾರೆ.
ಏನಾರ ಇಲ್ಲಿ ಆಗ ನೋಡ್ಬಿಟ್ರೆ ಬದನೇ ದಿವಸ ಬಂದವಳೆ ಅಂತ ಹೇಳಿರೋದನ್ನ ಅಲ್ಲಿಂದಲೇ ಬಂದು ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಬೈದಾಕ್ಬಿಡ್ತಾವಳೆ. ನಮ್ಮ ಅಕ್ಕ ಅಲ್ವಾ ಬಿಡು, ಕ್ಷಮಿಸ್ತಾಳೆ, ಬೋಯಲ್ಲ. ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮನ ಮಕ್ಕಳು 3 ಜನ, ಅಂದರೆ ನಮ್ಮ ರವಿ, ಸುಮಾ, ಪುಟ್ಟಿ 3 ಜನನು ಬಂದಿದ್ರು. ನನಗಂತೂ ತುಂಬ ಖುಷಿ ಆಯ್ತು ಅವ್ರು ಬಂದಿದ್ದು. ಅತ್ತೆನೂ ಬಂದಿದ್ರಲ್ಲ, ಚಿಕ್ಕಮ್ಮರ ಅತ್ತೆ. ಅವರು ಫಸ್ಟ್ನೇ ದಿನಾನೇ ಲಾಗ್ ಮಾಡಿ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅವರೇ ನಮ್ಮ ಚಿಕ್ಕಮ್ಮರತ್ತೆ. ನೋಡೋರಲ್ಲ ಬಿಡು. ಇವಾಗ ಫ್ರೆಂಡ್ಸ್ ವಾಪಸ್ ಬಂತು ಅಂತಾನೆ ಗೊತ್ತಿಲ್ಲ ನಮ್ಗೆ, ಅದೇನು ಅಂತ ಹೇಳ್ಬಿಟ್ಟು ಹೇಳಲೇ ನಾಯಿ. ಫ್ರೆಂಡ್ಸ್, ನಮ್ಮ ಓದ್ಲಾಗಲ್ಲ ಹಳೆಲಾಗಲ್ಲ ನೋಡಿರ್ತೀರಾ, ಕರೆನ ಇತ್ತಲ್ಲ ತೋರ್ಸಿರ್ತೀವಿ, ಸೀಟ್ ಕಚ್ಚಾಕೈತೆ, ಚಪ್ಪಲಿ ಕಚ್ಚಾಕೈತೆ ಅಂತೆಲ್ಲ. ಹೋಗ್ಬಿಟ್ಟಿತ್ತಲ್ಲ, ನಾವು ಗದರ್ಸಿ ಬೈದ್ಬಿಟ್ಟಿದ್ದು, ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ. ಈ ನಾಯಿಗಳ ಜೊತೆ ಸೇರ್ಕೊಂಡು ಹೋಗ್ಬಿಟ್ಟಿತ್ತು. ಅಯ್ಯೋ ಎಲ್ಲ ಹೋಗ್ಬಿಡ್ತು, ಏನೋ ತಿಂದ್ಬಿಡ್ತು ಬಿಡು, ಯಾರೋ ಹೊಡೆದಾಕ್ಬಿಟ್ರು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದು. ನೆನ್ನೆ ಯಾವುದೋ ಕೋಳಿ ಹಿಡಿಯೋ ನಾಯಿ ಬಂದ್ಬಿಟ್ಟೈತೆ ಅಂತ ನಾನು ಓಡ್ಸೋಕೆ ಹೋಗ್ತಾ ಇದ್ದೀನಿ, ಕುಯ್ಯೋ ಅಂತ ಬಾಲಾಡ್ಸ್ಕೊಂಡು ನನ್ನ ಹತ್ರಕ್ಕೆ ಬತ್ತೈತೆ. ಆವಾಗ ನಾನು ನೋಡ್ಬಿಟ್ಟು ಕಂಡಿಡ್ಬಿಟ್ಟೆ ಫ್ರೆಂಡ್ಸ್. ಒಂದು ಸ್ವಲ್ಪ ದೊಡ್ಡದಾಗೈತೆ, ದೊಡ್ಡನಾಗ್ಬಿಟ್ಟವನೆ. ಆದರೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಮಾತ್ರ ಐತೆ, ಅದನ್ನ ಆಮೇಲಿಂದ ತೋರಿಸ್ತೀನಿ ಮನೆ ಹತ್ರ ಹೋಗ್ಬಿಟ್ಟು. ಹೋಗಲ್ಲ ಅದು, ಗೊತ್ತಾಗಿರ್ತದೆ ಅದಕ್ಕೆ. ನಮ್ಮ ಶೆಡ್ಡಲ್ಲಿ ನಮ್ಮ ಮನೇಲಿ ಎಲ್ಲ ಮನೆಕಂತೈತೆ. ನಮ್ಮ ಮನೆಯವ್ರಾಗಲೇ ಮನೆ ಒಳಗೆ ಕರಿಬೇಡ, ಅದನ್ನ ಆಚಲೆ ಮಡಗ್ಸು ತಿರ್ಗಾ ಚಪ್ಪಲಿ ಕರಿಯೋದಕ್ಕೆ ರೂಢಿ ಆಗ್ಬಿಡ್ತದೆ ಅಂತೈತೆ. ನೋಡಬೇಕು ಫ್ರೆಂಡ್ಸ್, ಇರುತ್ತೋ ಇರಲ್ವೋ. ಅದನ್ನು ಈ ಜೋಳ ಎಲ್ಲ ಒತ್ತಾಕಾದ್ಮೇಲೆ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಲವಣ್ಯ ಇನ್ನೊಂದು ತೆಕ್ಕೆ ಕುಯ್ದು ಬಿಡೋಣ ಪಟ ಅಂತ, ಆಮೇಲೆ ಎತ್ತಾಕನ ಚಾಪ್ ಕಟ್ರು ಮಾಡೋಣ ಫ್ರೆಂಡ್ಸ್. ಇವತ್ತು ಸಗಣಿ ಎತ್ತಾಕ್ತೀವಿ. ಕೊಟ್ಟಿಗೆ ಏನಾದ್ರೂ ಗಲೀಜಾಗಿದ್ರೆ ಬೇಜಾರು ಮಾಡ್ಕೊಂಬೇಡಿ ಫ್ರೆಂಡ್ಸ್. ಕೊಟ್ಟಿಗೆ ತೊಳೆಯೋ ಮಿಷಿನ್ ಕೆಟ್ಟೋಗೈತೆ. ಮಿಷಿನ್ ಚೆನ್ನಾಗಿಲ್ಲ, ಕೊಟ್ಟಿಗೆನೂ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಂದವನೇ ಎಷ್ಟು ಉದ್ದಾಗವನೆ ಅಂತ. ಕರಿಯಾ ಎಲ್ಲೋಗಿದೆ ಇಷ್ಟು ದಿನ? ಇಷ್ಟು ದಿನ ಎಲ್ಲೋಗಿದ್ದೆ? ಡವ್ ಹುಡ್ಕೊಂಡು ಹೋಗಿದ್ದೇನಾ? ಇಷ್ಟು ಚಿಕ್ಕ ವಯಸ್ಸಿಗೆ ಡವ್ ಬೇಕಾ ನಿನಗೆ? ನಿನ್ಗೆ ಯಾರು ಬೀಳ್ತಾರೆ? ಕರಿ ನನ್ನ ಮಗನೇ, ಕರಿಯ ನೀನು, ನಿನ್ಗೆ ಯಾರು ಬೀಳ್ತಾರೆ? ಹೌದೌದು. ಬರಲಿ, ನಿನ್ನ ಎತ್ಕೊಳಕ್ಕಾಗಲ್ಲ, ದೊಡ್ಡನಾಗಿದ್ದಿ. ಆಗಲ್ಲ ಕಣ, ಸುಮ್ಮನಿರೇ. ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದ ಆಗವನೆ ಅಂತ. ನಿನ್ನ ತೊಳೆಯಬೇಕು ಇವತ್ತು. ತೊಳೆಯನ ಕಣ್ರು ಲವಣಿ. ರಮ್ಯಾ ಒಂದು ನನಗೆ ರಮ್ಮಿ ಬಾಯೇ ಹೆಸ್ರಿಗೆ ಬರ್ತದೆ. ರಮ್ಮಿ ಹೆಸರೇ ಬಾಯಿಗೆ ಬರ್ತದೆ. ರಮ್ಮಿ ಬಾಯ ಹೆಸರು ಕರಿ ನನ್ನ ಮಗನೇ. ಎಲ್ಲ ನಿನ್ನ ಡವ್ವು ಪಾಪ ಯಾರು ನೋಡಿಕೊಂಡು ಹೋಗ್ಬಿಟ್ಲು. ಬ್ರೇಕಪ್ ಆಗೈತೆ, ಅದಕ್ಕೆ ಬಂದಿರೋದು ಮನೆಗೆ, ಅಪ್ಪ ಅಮ್ಮ ನೋಡಿಕೊಂಡು. ಅಲ್ವೇನೋ ಕರಿಯಾ? ಯಪ್ಪ, ನಾನಿಯತ್ತು ಅನ್ನೋದು ಇದಕ್ಕೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಅಂದರೆ, ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಎಲ್ಲೋ ಯಾವುದೋ ನಾಯಿ ಕಚ್ಚಿಬಿಟ್ಟು ಸಾಯಾಕ್ಬಿಟ್ಟಿರ್ತದೆ ಬಿಡು ಅಂದ್ಕೊಂಡಿದ್ದೆ. ಹೆಂಗೆ ಬಂದ ಫ್ರೆಂಡ್ಸ್, ಇರ್ತಾನೋ ಇರಲ್ವ ಗೊತ್ತಿಲ್ಲ. ಅಲ್ಲೋಡಲ್ಲಿ ಜೋಳದೊಳಗೆ ಹೋಗಿರೋದ ಕಾಣ್ತಾನೆ ಇಲ್ಲ ಅವನು. ತೋರಿಸಿದ್ಯಾ ನೀನು ಕರಿಯನ್ನ? ಹ್ಞೂ, ಈ ಜೋಳ ಹಾಕೋವಾಗಿದ್ದ ಅಲ್ವಾ? ಇಲ್ಲ, ಈ ಜೋಳ ಈ ಸತಿ ಅಲ್ಲ, ಹೋದ ಸತಿ ಹಾಕೋವಾಗ. ಅವಾಗ ಚಿಕ್ಕ ಮರಿ ಅವನು. ಏನು ಮಾಡ್ತಿದ್ಯೋ? ಅದೇನೋ ಹೇಳ್ತಾರಲ್ಲ, ಮರ ಎತ್ತವಾಗ ಮರಗಳು ಎತ್ತಾರಲ್ಲ. ಆಮೇಲೆ ಜೋರಾಗಿ ತಳ್ಳು ಐಸ. ಆಮೇಲೆ ಅಷ್ಟೇ ನನಗೆ ಬರೋದು. ನಾನು ಮರ ಕೈ ಹೋಗಲ್ವಲ್ಲ. ನೀನು ಹೋಗಲ್ಲ ಕಡೆ, ಕುಯ್ಯತ್ತ ಮಾತಾಡ್ತಾರಲ್ಲ. ನಾನು ಹೋಗಿಲ್ವಲ್ಲ. ಹಾಂ, ಕುಯ್ಯಕ್ಕೆ ಹೋಗಿದ್ರೆ ನೋಡ್ಕೊ ಬರ್ತೀನಿ. ಹೆಂಗೆ ತಿಂದವೇನ? ನೀನು ಬೇರೆ ಕೆರೆಯಾಗ ಬಂದ್ಬಿಟ್ಟೆ, ಭಯ ಆಗ್ಬಿಡ್ತು. ಹಾವು ಮುಂಗ್ಸಿ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲೊಂದು ಹೆಂಗೆ ಬಿಟ್ಟವೆ ಅಂತ ಅಲ್ಲಿ. ಹಿಂಗೆಲ್ಲ ಮಾಡಿ ಗೊಬ್ಬೆ ಬಿಡ್ತಾವೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇವು ತೆನೆ ಬಿಡಲಿ ಅಂತ ನಾವು ಬಿಟ್ಟಿರ್ತೀವಿ ಅನ್ಕೊಳ್ರಿ, ಅರ್ಧ ಕುಯ್ಯೋ ಅಷ್ಟೊತ್ತಿಗೆ ಹಂಗೆ ಒಣಗೋತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊನ್ನೆ ಕುಯ್ದು ಹಾಕಿರೋದು ಎಷ್ಟು ಚಿಗ್ರವು ನೋಡಿ ಫ್ರೆಂಡ್ಸ್, ಎಷ್ಟು ವಾವ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚಿಗ್ರವು. ಇವಕ್ಕೆ ಏನಾರು ಗೊಬ್ಬರ ಹಾಕ್ಬಿಟ್ರೆ ಮ್ಯಾಲಕ್ಕೆ ಬಂದ್ಬಿಡ್ತವೆ. ಇದೆಲ್ಲ ಈ ತುಂಡ ಖಾಲಿ ಆಗೋ ಅಷ್ಟರಲ್ಲಿ ಇವಾಗ ನೇಪಿಯರೇ ನಮಗೆ ಗಟ್ಟಿ. ಅಲ್ಲಿ ದೊಡ್ಡೋದಲ್ದ ಹತ್ರ ಹಾಕಿರೋ ಇನ್ನೂ ಒಂದಿಷ್ಟು ಶುದ್ಧವೇ, ಅವಿನ್ನೂ ಒಂದು 2 ತಿಂಗಳು ಬೇಕು. ಆ 2 ತಿಂಗಳು ಜೋಳ ಬರೋ ತನಕ ನಮಗೆ ಈ ನೇಪಿಯರು, ಈ ಜೋಳ, ಆಮೇಲೆ ಒಣುಲ್ಲು. ಒಣುಲ್ಲು ಆಗೋಗೈತೆ. ಆಲೆ ಇನ್ನೊಂದು ವಾರ ಹಾಕಿರೋ ಒಣುಲ್ಲು ಆಗೋಗುತ್ತೆ ಫ್ರೆಂಡ್ಸ್. ಏನು ಮಾಡ್ತೀವಿ ಗೊತ್ತಾ, ಬೆಳಗ್ಗೆ ಜೋಳ ಹಾಕ್ತೀವಿ, ನೈಟು ಒಣುಲ್ಲು ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಫ್ರೆಂಡ್ಸ್. ಅವು ತಿಂದಮೇಲೆ ಇವಾಗ ಈ ತುಂಡ ಖಾಲಿ ಆದಮೇಲೆ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕುಯ್ಯ ಸರ್ನೋ ಆಗೋಯ್ತು ಸಾಕ. ಲೇ ಬೇಡ ಕಣಿ. ಬೇಗ ಬೇಗ ಕುಯ್ಯಮ್ಮ, ಹೋಗೋಣ ಮನೆಗೆ. ನಾವು
ಜೋಳ ಕುಯ್ಯೋದ್ರಲ್ಲಿ ಎಕ್ಸ್ಪೋರ್ಟ್. ನಾವು ಮಿನಿ ಅಂತ ಕುಯ್ತಾ ಇರೋದು. ಈಗ ಹಿಂಗೆ ಸರ್ 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 ನೋಡಿ, ಇಷ್ಟು ಬೇಗ ಯಾರನ್ನ ಕುಯ್ತಾರೆ? ಇಲ್ಲ ಬಿಡು, ನಾನು ಒಬ್ಬಳೇ ಕುಯ್ಯೋದಕ್ಕೆ. ವರ್ಲ್ಡ್ ರೆಕಾರ್ಡ್ಗೆ ನಿನ್ನ ಹೆಸರು ಕಳಿಸ್ತೀನಿ. ಏನಂತ? ಜೋಳ ಕೊಯ್ಯೋದ್ರಲ್ಲಿ ನೀವೇ ಫಾಸ್ಟು ಅಂತ ಗಿನ್ನಿಸ್ ರೆಕಾರ್ಡ್ ಮಾಡ್ಸೋಣ. ಹೌದಾ? ಹಾಂ, ಮನೆ ಎಲ್ಲ ಹಂಗೆ ಬಿದ್ದೈತೆ, ಬೇಗ ಬಾರಕ್ಕ. ಅಪ್ಪ ಅವೆಲ್ಲ ಎತ್ತಿಕ್ಬೇಕು ಫ್ರೆಂಡ್ಸ್. ಇವಾಗ ಫಸ್ಟು ನನಗೆ ಹಸಿಗಳು ಹೊಟ್ಟೆ ತುಂಬಿಸ್ಬಿಟ್ರೆ, ಹಸಿನ ಮೇವು ನೋಡ್ಬಿಟ್ರೆ ಮಿಕ್ಕಿದ ಕೆಲಸ ಆಮೇಲೆ. ಮನೆ ಕೆಲಸ ಬೇಕಾದ್ರೆ ನಾನು ಲೇಟಾಗಿ ತಲೆನೇ ಕೆಡ್ಸ್ಕೊಳಲ್ಲ. ಹಸಿಗೆ ಹೊಟ್ಟೆ ತುಂಬಿಸ್ಬೇಕು ಫಸ್ಟ್. ಅವು ಹೊಟ್ಟೆ ಹಸ್ಕೊಂಡು ಶಾಪ್ ಹಾಕ್ಬಿಟ್ರೆ ನಮಗೆ ತೊಟ್ಬಿಡ್ತದವ್ವ. ಪಾಪ ಅವು ಯಾರಿಗೆ ಹೇಳ್ತವೆ? ಶೆಡ್ಗೆ ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್, ಅಮ್ಮ 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 ಅಂತ ಕೂಗ್ತಾ ಇರ್ತವೆ. ಬೇಗ ಹಾಕಮ್ಮ ಅಂತ. ಇವಾಗ ಬೂಸೆ ಇಕ್ಕಿದೆಯಲ್ಲ ಬೆಳಗ್ಗೆ, ತಿನ್ಕೊಂಡಿರ್ತವೆ, ಸುಮ್ಮನಿರ್ತವೆ. ಈಗ ಇನ್ನೊಂದು ಅವರ್ ಹೋಗ್ಲಿ. ಹಾಂ ಸಾಕು, ಎತ್ತಕೊಂಡ್ ಬಾ. ಸಾಕು. ಆಮೇಲೆ ಜಾಸ್ತಿ ಕುಯ್ದಷ್ಟು ಖಾಲಿ ಆಗ್ಬಿಡ್ತಾವೆ ಬೇಗ. ಏನು ಮಾಡಿ ಸಕ್ಕತ್ತ ಕಾಣಿಸ್ತಾವೆ ಜೋಳ. ಕಡಿಮೆ ಐತಿ. ಇನ್ನೊಂದೆರಡು ಹಾಕೋ. ಒಂಟೆ ಬಿಟ್ಟಲ್ಲ, ಇನ್ನೊಂದೆರಡು ಹಾಕೋ ಅಂದರೆ ಸರಿ. ಹೋಗು, ಅದನ್ನೇ ಹಾಕ್ಬಿಟ್ಟು ಬಾ, ಹೋಗು. ನೀನು ಹಾಕಿ ಬಂದಮೇಲೆ ನಾನು ಹಾಕ್ತೀನಿ, ಆಯಿತಾ? ಓಕೆ. ಎತ್ಕೋ ಬೇಗ. ದನ ಆಗಲೇ ಎದ್ದು ನಿಂತ್ಕೊಂಬಿಟ್ಟು ಮೇವು ನೋಡ್ತಿದ್ದಂಗೆ. ಇಟ್ಲಾಗರೆ ಜೋಳ ನೋಡಿ ಹೆಂಗವೆ. ನೋಡಿ ಫ್ರೆಂಡ್ಸ್, ಈ ಬೆಕ್ಕು, ಈ ನಾಯಿಗಳು, ದನಗಳು, ಕೋಳಿಗಳು ಅಲ್ಲಿ ತೋರಿಸ್ಯಾವ ಆಗ ಆ ಪಿಲ್ಡ್ಗಳು. ಇವ್ರ ಕಾಟ ನನಗೆ ಒಂದೊಂದಲ್ಲ ನೋಡಲ್ಲಿ ಮಾಡಿರೋದನ್ನ ಹಾಳು ಮಾಡ್ತಾ ಇರೋದ. ಸುಮ್ಮನಿರ. ಅವ್ರಿಗೂ ಬೇದಿ ಫ್ರೆಂಡ್, ಅವ್ರಿಗೂ ಬೇದಿ ಆಗ್ಬಿಟ್ಟು ಅವ್ರಿಗೂ ಬೇದಿ. ಅದಕ್ಕೆ ಅಂಗನವಾಡಿ ಕಳಿಸ್ತೀರ ಮಡಿಕೊಂಡವಳೆ. ಇದು ನೋಡಿ, ಇಲ್ಲಿ ಕೆಳಕ್ಕೆ ಅಲ್ಲಿ ಕೆಲಸ ಮಾಡೋದು ಬೇಡವಾ? ಸಗಣಿ ಎತ್ತಿಲ್ಲ, ಮೇವು ಹಾಕಿಲ್ಲ. ಗೊಂಬೆ ಅದು ನೋಡ್ದ? ಇದ್ರ ದೌಲತ್ತ ಯಾಗ್ಲ ಮೇಲೆ ಕೂತಿರೋದ. ಅಲ್ಲಿ ಮೇ ಹಾಕಿ ಬಡ್ಕೊಂತಾವೆ. ಆಗೋಯ್ತು, ಬಡ್ಕೊಂಡ್ರೆ ಬಡ್ಕತಾವ. ಕರೆಂಟ್ ಇಲ್ಲ ಹುಲ್ಲಾಕಕ್ಕೆ. ನೋಡಿ ಫ್ರೆಂಡ್ಸ್, ಆ ಕಣ್ಣು ನೋಡಿ ಫ್ರೆಂಡ್ಸ್, ಆ ಕಣ್ಣ, ಆ ಮೂತಿ ನೋಡಿ ಫ್ರೆಂಡ್ಸ್, ಆ ಮೂತಿನ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹಂಗೆ ಕೆತ್ತಿ ಇದು ಮಾಡ್ದಂಗೆ ಐತೆ. ನೋಡು, ಎಲ್ಲಿ ಕೋಳಿ ಪಿಳ್ಳೆ ಕಾಣ್ತವೆ, ಎಲ್ಲಿ ಇಲಿ ಕಾಣ್ತವೆ, ಸ್ಕೆಚ್ ಹಾಕೋಣ ಅಂತ. ರಿಷಿನ್ ನೋಡ್ತೈತಿ, ಯಾಕೆ ಹಿಂಗೆ ಆಡ್ತಾವ್ರಿ ಇವರು. ಗಿಣಿ ಮರಿನ ಹೆಂಗ್ ಮಾಡ್ತದ ಗೊತ್ತಾ? ಹಾಕಂಡ್ ದಬ್ಬಾಕೆ ಬಿಡ್ತದ. ಅದಕ್ಕೆ ತಂದಿರ್ಲಿ ಇಟ್ಟಿದ್ದೀನಿ. ಬೆಕ್ಕು ಜಾತಿ. ಬೇಕು ಕಡೆ ಗಿಡ ಅದು. ಇಳಿಯಲೇ ಇಳಿಯೇ. ನೋಡಿ ನಾವು ಏನು ಮಾಡ್ತಾ ಇದ್ದೀವಿ, ಹಳೆ ಟೆಕ್ನಿಕ್. ಮಾಡೋದು ಇದು ಕೆಲಸ ಇಲ್ಲ. ಯಾಕೆ? ಕರೆಂಟ್ ಇಲ್ಲ, ಕೆಲಸ ಇಲ್ಲ. ಅದ್ರ ಕೆಲಸ ನಾವು ಮಾಡ್ಬೇಕು. ಹಿಂಗೆ ಯಾಕೆ ನೋಡಿ, ಇದೆಷ್ಟು ಶುದ್ಧ ಕಡ್ಡಿನ ಬಿಟ್ಬಿಡ್ತವೆ. ಎಲೆ ತಿನ್ಬಿಟ್ಟು ಅದಕ್ಕೆ ಬರೀ ಎಲೆನೇ ಹಾಕೋದು. ಕರೆಂಟ್ ಬಂದರೆ ಕಡ್ಡಿ ಕಟ್ ಮಾಡಿ ಹಾಕೋದು. ಅಷ್ಟೇ ನಮ್ಮ ಡ್ಯೂಟಿ. ನಮ್ಮ ಫ್ರೆಂಡಿಗೆ ಬೇರೆ ಹುಷಾರಿಲ್ಲ ಪಾಪ, ಅವಳಿಗೂ ಮೈ ತೊಳೆದು ಸ್ಪ್ರೇ ಹಾಕಿದ್ದೀವಿ. ನೋಡ್ಬೇಕು ಏನು ಮಾಡ್ತಾನೆ ಅಂತ. ನೋಡಿ ಇವನು ಏನು ಮಾಡ್ತಾವನಿಲ್ಲಿ. ನೋಡಿ ರಜಾಸ್ರೆ ಎಷ್ಟು ಚೆನ್ನಾಗೈತೆ. ಜೋಳ ನೋಡೋಕೆ ಖುಷಿ ಆಗುತ್ತೆ. ಬಾರೆ ಅದಕ್ಕಿಂತ ದೊಡ್ಡದೇ ಬರ್ತದೆ. ಹಾಂ,
ಕರೆಂಟ್ ಬರುತ್ತೆ ನಾವು ನೋಡ್ತೀವಿ ಫ್ರೆಂಡ್ಸ್. ಅದಕ್ಕೆ ಈಗ ಒಂದು ಸ್ವಲ್ಪ ಕಟ್ ಮಾಡಾಕಿದ್ವಿ. ಕರೆಂಟ್ ಬಂದಮೇಲೆ ಅಲ್ಲಿರೋವೆಲ್ಲ ಕಟ್ ಮಾಡಾಕ್ತೀವಿ. ಇವು ತಿಂತಾ ಇರಲಿ, ನಾವು ಒಂಚೂರು ಹೊಟ್ಟೆಗೆ ಹಾಕಿ ಬಂದ್ಬಿಡೋದು ನಡೆಯಲ್ಲ ಬನ್ನಿಯ. ಹ್ಞೂ, ನನಗೆ ಹೊಟ್ಟೆ ಹಸಿತೈತಿ ಬೇದಿ ಹೊಡೆದು. ನಿಮ್ಮವ್ಗೆ ಹಂಗೆ ತಗೊಂಡತ್ತೀಯಾ? ಹಾಂ, ಹಾಕ್ಬಿಟ್ಟು ಬಾ ಹೋಗೋಣ. ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡಿದ್ದೆ ಫ್ರೆಂಡ್ಸ್. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದ್ಬಿಟ್ಟು ಜೋಳ ಹಾಕೊಂಡು ಬಾ ಅಂತ ಕರ್ಕೊಂಬಂದರು. ಕಾಲು ನೋವು ಬಂದ್ಬಿಡ್ತು ಫ್ರೆಂಡ್ಸ್. ಅಷ್ಟಾಗಲ್ಲ ಜೋಳ ಉದುರಿಸಿ ಗೊಬ್ಬರ ಎಸೆಯೋ ಅಷ್ಟೊತ್ತಿಗೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.